ವಕ್ಫಿನ ವಿಷಯದಲ್ಲಿ ಏನಿದು ವಕ್ಫ್? ಒಬ್ಬ ಮುಸಲ್ಮಾನ ತನ್ನ ಅಧೀನದಲ್ಲಿರುವ, ತನ್ನ ಮಾಲೀಕತ್ವದಲ್ಲಿರುವ ತನ್ನ ಸಂಪತ್ತನ್ನು, ಅದು ಜಾಗ ಆಗಿರಲಿ, ಮರಗಳಾಗಿರಲಿ, ಇತರ ಯಾವುದೇ ವಸ್ತುಗಳಾಗಿರಲಿ, ಅವುಗಳನ್ನು ಅಲ್ಲಾಹನಿಗಾಗಿ ಸಮರ್ಪಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ ವಕ್ಫ್. ಅದನ್ನು ಅಲ್ಲಾಹನ ಹೆಸರಲ್ಲಿ ದಾನ ಮಾಡಿದರೆ, ಮತ್ತೆ ವಕ್ಫ್ ಮಾಡಿದರೆ, ಅದನ್ನು ತೆಗಿಲಿಕ್ಕೋ, ಮಾರಾಟ ಮಾಡ್ಲಿಕ್ಕೋ, ಇನ್ನೊಬ್ಬ ಕೊಂಡುಕೊಡ್ಲಿಕ್ಕೋ ಯಾವುದಕ್ಕೂ ಸಾಧ್ಯವಿಲ್ಲ. ಅದು ಅಲ್ಲಾಹನಿಗಾಗಿ ಮಾತ್ರ ಸಮರ್ಪಿಸಿದಂತಹ ಆ ಒಂದು ಸೊತ್ತಾಗಿದೆ. ಇದೀಗ ಆರೋಪ ಏನಂದ್ರೆ 10 ವರ್ಷಗಳಲ್ಲಿ ಅದೆಷ್ಟೋ ಸಾವಿರಗಟ್ಟೆ ಜಾಗ, ಸ್ಥಳ ವಕ್ಫಿನ ಹೆಸರಲ್ಲಿ ಬಂತು. ಹೇಗೆ ಬಂತು? ನಮ್ಮ ದೇಶದಲ್ಲಿರುವಂತಹ ಇತರ ಹಿಂದೂ ಸಮಾಜದ, ಇತರ ಸಮಾಜದ ಜಾಗವನ್ನೆಲ್ಲ ವಕ್ಫ್ ಟ್ರಿಬ್ಯುನಲ್ ಹೆಸರಲ್ಲಿ ಅವರ ವಕ್ಫ್ ಇಲಾಖೆಗೆ ಸೇರಿಸಿಕೊಂಡು ಇಲ್ಲಿ ಇಸ್ಲಾಮಿಕ್ ರಾಷ್ಟ್ರವನ್ನು ನಿರ್ಮಿಸಲಾಗುತ್ತಿದೆ ಎಂಬ ವದಂತಿ ಹರಡಿ ಸಮಾಜದೆಡೆಯಲ್ಲಿ ರಾಜಕೀಯ ಲಾಭಕ್ಕಾಗಿ ಇಲ್ಲಿ ದ್ವೇಷವನ್ನು ಬೆಳೆಸುವವರೇ ನೀವು ಚಿಂತಿಸಬೇಕು. ಈ ವಕ್ಫ್ ಎಂಬುದು ಯಾರಿಂದಲೂ ಕಸಿಯಲ್ಪಟ್ಟಂತಹ ಸೊತ್ತುಗಳಲ್ಲ. ಹಿಂದಿನ ಕಾಲದಲ್ಲಿರುವಂತಹ ಇಲ್ಲಿನ ರಾಜರುಗಳು, ಮುಸ್ಲಿಂ ದಾನಿಗಳು, ಸಂಪನ್ನರು ಅಲ್ಲಾಹನಿಗಾಗಿ ದಾನ ನೀಡಿದಂತಹ ಸೊತ್ತುಗಳವು. ಈ 10 ವರ್ಷಗಳ ಹಿಂದೆ ಕಡಿಮೆ ಇದ್ದಂತಹ ವಕ್ಫ್ ಆಸ್ತಿ ಹೇಗೆ ಹೆಚ್ಚಾಯಿತು ಎಂದರೆ ಯಾರ ಜಾಗವನ್ನು ಕಸಿದಲ್ಲ, ನಮ್ಮ ಇಸ್ಲಾಮಿಕ ಸಂಸ್ಕೃತಿಯಲ್ಲಿ ದಾನಕ್ಕೆ ದೊಡ್ಡ ಪುಣ್ಯವನ್ನು ಕಲಿಸಿಕೊಟ್ಟಿದೆ. ಬಡ ಜನನಿಗೆ ದಾನ ಮಾಡುವುದು, ಅಲ್ಲಾಹನ ಹೆಸರಲ್ಲಿ ದಾನ ಮಾಡುವುದು, ರೋಗಿಗಳಿಗೆ ದಾನ ಮಾಡುವುದು, ಅದಕ್ಕೆ ದೊಡ್ಡ ಪುಣ್ಯವಿದೆ ಎಂದು ಕಲಿಸಿಕೊಟ್ಟಂತಹ ಧರ್ಮವಾಗಿದೆ ಇಸ್ಲಾಂ. ಆ ಇಸ್ಲಾಂ ಧರ್ಮದ ಅನುಯಾಯಿಗಳು ಆ ಅಲ್ಲಾಹನ ಸಂತೃಪ್ತಿಗಾಗಿ ತನ್ನ ಜಾಗವನ್ನು ತನ್ನ ಮಸೀದಿಗಾಗಿ, ಮದ್ರಸಕ್ಕಾಗಿ ಎಲ್ಲ ಮುಗಿದ ಮೇಲೆ 3 ಕಟ್ಟು ಕಟ್ಟಿ ಮಲಗುವಂತಹ ಕಬರ್ಸ್ತಾನಿಗೆ ಅವರು ಹದಿಯಾಗಿ, ದಾನವಾಗಿ, ವಕ್ಫ್ ಆಗಿ ನೀಡಿದಂತಹ ಜಾಗವಾಗಿದೆ. ಅಲ್ಲಿದ್ದಾರೆ ವಕ್ಫಿನ ವಿಷಯದಲ್ಲಿ ಏನಿದು ವಕ್ಫ್? ಒಬ್ಬ ಮುಸಲ್ಮಾನ ತನ್ನ ಅಧೀನದಲ್ಲಿರುವ, ತನ್ನ ಮಾಲೀಕತ್ವದಲ್ಲಿರುವ ತನ್ನ ಸಂಪತ್ತನ್ನು, ಅದು ಜಾಗ ಆಗಿರಲಿ, ಮರಗಳಾಗಿರಲಿ, ಇತರ ಯಾವುದೇ ವಸ್ತುಗಳಾಗಿರಲಿ, ಅವುಗಳನ್ನು ಅಲ್ಲಾಹನಿಗಾಗಿ ಸಮರ್ಪಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ ವಕ್ಫ್. ಅದನ್ನು ಅಲ್ಲಾಹನ ಹೆಸರಲ್ಲಿ ದಾನ ಮಾಡಿದರೆ, ಮತ್ತೆ ವಕ್ಫ್ ಮಾಡಿದರೆ, ಅದನ್ನು ತೆಗಿಲಿಕ್ಕೋ, ಮಾರಾಟ ಮಾಡ್ಲಿಕ್ಕೋ, ಇನ್ನೊಬ್ಬ ಕೊಂಡುಕೊಡ್ಲಿಕ್ಕೋ ಯಾವುದಕ್ಕೂ ಸಾಧ್ಯವಿಲ್ಲ. ಅದು ಅಲ್ಲಾಹನಿಗಾಗಿ ಮಾತ್ರ ಸಮರ್ಪಿಸಿದಂತಹ ಆ ಒಂದು ಸೊತ್ತಾಗಿದೆ. ಇದೀಗ ಆರೋಪ ಏನಂದ್ರೆ 10 ವರ್ಷಗಳಲ್ಲಿ ಅದೆಷ್ಟೋ ಸಾವಿರಗಟ್ಟೆ ಜಾಗ, ಸ್ಥಳ ವಕ್ಫಿನ ಹೆಸರಲ್ಲಿ ಬಂತು. ಹೇಗೆ ಬಂತು? ನಮ್ಮ ದೇಶದಲ್ಲಿರುವಂತಹ ಇತರ ಹಿಂದೂ ಸಮಾಜದ, ಇತರ ಸಮಾಜದ ಜಾಗವನ್ನೆಲ್ಲ ವಕ್ಫ್ ಟ್ರಿಬ್ಯುನಲ್ ಹೆಸರಲ್ಲಿ ಅವರ ವಕ್ಫ್ ಇಲಾಖೆಗೆ ಸೇರಿಸಿಕೊಂಡು ಇಲ್ಲಿ ಇಸ್ಲಾಮಿಕ್ ರಾಷ್ಟ್ರವನ್ನು ನಿರ್ಮಿಸಲಾಗುತ್ತಿದೆ ಎಂಬ ವದಂತಿ ಹರಡಿ ಸಮಾಜದೆಡೆಯಲ್ಲಿ ರಾಜಕೀಯ ಲಾಭಕ್ಕಾಗಿ ಇಲ್ಲಿ ದ್ವೇಷವನ್ನು ಬೆಳೆಸುವವರೇ ನೀವು ಚಿಂತಿಸಬೇಕು. ಈ ವಕ್ಫ್ ಎಂಬುದು ಯಾರಿಂದಲೂ ಕಸಿಯಲ್ಪಟ್ಟಂತಹ ಸೊತ್ತುಗಳಲ್ಲ. ಹಿಂದಿನ ಕಾಲದಲ್ಲಿರುವಂತಹ ಇಲ್ಲಿನ ರಾಜರುಗಳು, ಮುಸ್ಲಿಂ ದಾನಿಗಳು, ಸಂಪನ್ನರು ಅಲ್ಲಾಹನಿಗಾಗಿ ದಾನ ನೀಡಿದಂತಹ ಸೊತ್ತುಗಳವು. ಈ 10 ವರ್ಷಗಳ ಹಿಂದೆ ಕಡಿಮೆ ಇದ್ದಂತಹ ವಕ್ಫ್ ಆಸ್ತಿ ಹೇಗೆ ಹೆಚ್ಚಾಯಿತು ಎಂದರೆ ಯಾರ ಜಾಗವನ್ನು ಕಸಿದಲ್ಲ, ನಮ್ಮ ಇಸ್ಲಾಮಿಕ ಸಂಸ್ಕೃತಿಯಲ್ಲಿ ದಾನಕ್ಕೆ ದೊಡ್ಡ ಪುಣ್ಯವನ್ನು ಕಲಿಸಿಕೊಟ್ಟಿದೆ. ಬಡ ಜನನಿಗೆ ದಾನ ಮಾಡುವುದು, ಅಲ್ಲಾಹನ ಹೆಸರಲ್ಲಿ ದಾನ ಮಾಡುವುದು, ರೋಗಿಗಳಿಗೆ ದಾನ ಮಾಡುವುದು, ಅದಕ್ಕೆ ದೊಡ್ಡ ಪುಣ್ಯವಿದೆ ಎಂದು ಕಲಿಸಿಕೊಟ್ಟಂತಹ ಧರ್ಮವಾಗಿದೆ ಇಸ್ಲಾಂ. ಆ ಇಸ್ಲಾಂ ಧರ್ಮದ ಅನುಯಾಯಿಗಳು ಆ ಅಲ್ಲಾಹನ ಸಂತೃಪ್ತಿಗಾಗಿ ತನ್ನ ಜಾಗವನ್ನು ತನ್ನ ಮಸೀದಿಗಾಗಿ, ಮದ್ರಸಕ್ಕಾಗಿ ಎಲ್ಲ ಮುಗಿದ ಮೇಲೆ 3 ಕಟ್ಟು ಕಟ್ಟಿ ಮಲಗುವಂತಹ ಕಬರ್ಸ್ತಾನಿಗೆ ಅವರು ಹದಿಯಾಗಿ, ದಾನವಾಗಿ, ವಕ್ಫ್ ಆಗಿ ನೀಡಿದಂತಹ ಜಾಗವಾಗಿದೆ. ಅಲ್ಲಿದ್ದಾರೆ ವಕ್ಫಿನ ವಿಷಯದಲ್ಲಿ ಏನಿದು ವಕ್ಫ್? ಒಬ್ಬ ಮುಸಲ್ಮಾನ ತನ್ನ ಅಧೀನದಲ್ಲಿರುವ, ತನ್ನ ಮಾಲೀಕತ್ವದಲ್ಲಿರುವ ತನ್ನ ಸಂಪತ್ತನ್ನು, ಅದು ಜಾಗ ಆಗಿರಲಿ, ಮರಗಳಾಗಿರಲಿ, ಇತರ ಯಾವುದೇ ವಸ್ತುಗಳಾಗಿರಲಿ, ಅವುಗಳನ್ನು ಅಲ್ಲಾಹನಿಗಾಗಿ ಸಮರ್ಪಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ ವಕ್ಫ್. ಅದನ್ನು ಅಲ್ಲಾಹನ ಹೆಸರಲ್ಲಿ ದಾನ ಮಾಡಿದರೆ, ಮತ್ತೆ ವಕ್ಫ್ ಮಾಡಿದರೆ, ಅದನ್ನು ತೆಗಿಲಿಕ್ಕೋ, ಮಾರಾಟ ಮಾಡ್ಲಿಕ್ಕೋ, ಇನ್ನೊಬ್ಬ ಕೊಂಡುಕೊಡ್ಲಿಕ್ಕೋ ಯಾವುದಕ್ಕೂ ಸಾಧ್ಯವಿಲ್ಲ. ಅದು ಅಲ್ಲಾಹನಿಗಾಗಿ ಮಾತ್ರ ಸಮರ್ಪಿಸಿದಂತಹ ಆ ಒಂದು ಸೊತ್ತಾಗಿದೆ. ಇದೀಗ ಆರೋಪ ಏನಂದ್ರೆ 10 ವರ್ಷಗಳಲ್ಲಿ ಅದೆಷ್ಟೋ ಸಾವಿರಗಟ್ಟೆ ಜಾಗ, ಸ್ಥಳ ವಕ್ಫಿನ ಹೆಸರಲ್ಲಿ ಬಂತು. ಹೇಗೆ ಬಂತು?
ನಮ್ಮ ದೇಶದಲ್ಲಿರುವಂತಹ ಇತರ ಹಿಂದೂ ಸಮಾಜದ ಇತರ ಸಮಾಜದ ಜಾಗವನ್ನೆಲ್ಲ ವಕ್ಫ್ ಟ್ರಿಬ್ಯುನಲ್ ಹೆಸರಲ್ಲಿ ಅವರ ವಕ್ಫ್ ಇಲಾಖೆಗೆ ಸೇರಿಸಿಕೊಂಡು ಇಲ್ಲಿ ಇಸ್ಲಾಮಿಕ್ ರಾಷ್ಟ್ರವನ್ನು ನಿರ್ಮಿಸಲಾಗುತ್ತಿದೆ ಎಂಬ ವದಂತಿ ಹರಡಿ ಸಮಾಜದೆಡೆಯಲ್ಲಿ ರಾಜಕೀಯ ಲಾಭಕ್ಕಾಗಿ ಇಲ್ಲಿ ದ್ವೇಷವನ್ನು ಬೆಳೆಸುವವರೇ ನೀವು ಚಿಂತಿಸಬೇಕು. ಈ ವಕ್ಫ್ ಎಂಬುದು ಯಾರಿಂದಲೂ ಕಸಿಯಲ್ಪಟ್ಟಂತಹ ಸೊತ್ತುಗಳಲ್ಲ. ಹಿಂದಿನ ಕಾಲದಲ್ಲಿರುವಂತಹ ಇಲ್ಲಿನ ರಾಜರುಗಳು, ಮುಸ್ಲಿಂ ದಾನಿಗಳು, ಸಂಪನ್ನರು ಅಲ್ಲಾಹನಿಗಾಗಿ ದಾನ ನೀಡಿದಂತಹ ಸೊತ್ತುಗಳವು. ಈ 10 ವರ್ಷಗಳ ಹಿಂದೆ ಕಡಿಮೆ ಇದ್ದಂತಹ ವಕ್ಫ್ ಆಸ್ತಿ ಹೇಗೆ ಹೆಚ್ಚಾಯಿತು ಎಂದರೆ ಯಾರ ಜಾಗವನ್ನು ಕಸಿದಲ್ಲ, ನಮ್ಮ ಇಸ್ಲಾಮಿಕ ಸಂಸ್ಕೃತಿಯಲ್ಲಿ ದಾನಕ್ಕೆ ದೊಡ್ಡ ಪುಣ್ಯವನ್ನು ಕಲಿಸಿಕೊಟ್ಟಿದೆ. ಬಡ ಜನನಿಗೆ ದಾನ ಮಾಡುವುದು, ಅಲ್ಲಾಹನ ಹೆಸರಲ್ಲಿ ದಾನ ಮಾಡುವುದು, ರೋಗಿಗಳಿಗೆ ದಾನ ಮಾಡುವುದು, ಅದಕ್ಕೆ ದೊಡ್ಡ ಪುಣ್ಯವಿದೆ ಎಂದು ಕಲಿಸಿಕೊಟ್ಟಂತಹ ಧರ್ಮವಾಗಿದೆ ಇಸ್ಲಾಂ. ಆ ಇಸ್ಲಾಂ ಧರ್ಮದ ಅನುಯಾಯಿಗಳು ಆ ಅಲ್ಲಾಹನ ಸಂತೃಪ್ತಿಗಾಗಿ ತನ್ನ ಜಾಗವನ್ನು ತನ್ನ ಮಸೀದಿಗಾಗಿ, ಮದ್ರಸಕ್ಕಾಗಿ ಎಲ್ಲ ಮುಗಿದ ಮೇಲೆ 3 ಕಟ್ಟು ಕಟ್ಟಿ ಮಲಗುವಂತಹ ಕಬರ್ಸ್ತಾನಿಗೆ ಅವರು ಹದಿಯಾಗಿ, ದಾನವಾಗಿ, ವಕ್ಫ್ ಆಗಿ ನೀಡಿದಂತಹ ಜಾಗವಾಗಿದೆ.